ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶುಶೀಸ್ ಕಿಚನ್. ಇವತ್ತು ನನ್ನ ಕಿಚನಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ ಅವರೆಕಾಳಿಂದ ಅಕ್ಕಿ ರೊಟ್ಟಿ ತೋರಿಸ್ತಾ ಇದ್ದೀನಿ. ಅವರೆಕಾಳು ಯೂಸ್ ಮಾಡಿಕೊಂಡು ಮಾಡ್ಕೋಬಹುದು, ಇಲ್ಲ ಚಿತಕ್ಸಿರೋ ಅವರೆಕಾಳು ಯೂಸ್ ಮಾಡ್ಕೊಂಡು ಕೂಡ ಮಾಡ್ಕೋಬಹುದು. ತುಂಬ ಟೇಸ್ಟಿಯಾಗಿರುತ್ತಪ್ಪ. ಸಬ್ಸಿಗೆ ಸೊಪ್ಪನ್ನು ಕೂಡ ಯೂಸ್ ಮಾಡ್ಕೊತಾ ಇದ್ದೀನಿ. ಈಗ ಸೀಸನ್ ಅಲ್ವಾ, ಇನ್ನೇನು ಎಂಡಿಂಗ್ ಆಗ್ತಾ ಇದೆ, ನೀವು ಮಾಡ್ಕೊಂಡ್ಬಿಡಿ. ನೋಡಿ ಏನೇನು ಬೇಕು ಅಂತ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ನಾನು ಬೇಳೆ ಚಿತಕ್ಸಿರೋದನ್ನ ಬೇಯಿಸಿಟ್ಕೊಂಡಿದ್ದೀನಿ ಒಂದು 5 ನಿಮಿಷ. ಸಬ್ಸಿಗೆ ಸೊಪ್ಪು, ಕ್ಯಾರೆಟು, ಅಕ್ಕಿ ಹಿಟ್ಟು 1 ಬೌಲು, ಮತ್ತೆ ಸಾಲ್ಟು, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಈರುಳ್ಳಿ ಸ್ವಲ್ಪ ಎಲ್ಲನೂ ಇಟ್ಕೊಂಡಿದ್ದೀನಿ. ಎಲ್ಲನೂ ತೋರಿಸ್ತಾ ಇದ್ದೀನಿ ನೋಡಿ. ಟೋಟಲ್ ಆಗಿ ಇಷ್ಟು ಬೇಕು ನಾವು ರುಚಿ ರುಚಿಯಾದ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ. ಇವಾಗ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ನಾನು ಇದನ್ನು ಕಲಿಸ್ಕೊಳ್ಳೋದಕ್ಕೆ ಒಂದು ದೊಡ್ಡ ತಟ್ಟೆ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜಲ್ಲಿರೋದು. ನೀಟಾಗಿ ಕಲಿಸ್ಕೋಬೋದು. ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಳೋಣ ಇದರಲ್ಲಿ. ಇವಾಗ ನೋಡಿ ಒಂದು 5 ನಿಮಿಷ ಬೇಯಿಸ್ಕೋಬೇಕು. ಅವರೆಕಾಳಾದ್ರೂ ಅಷ್ಟೇ, ಒಂದು ವಿಷಲ್ ಬಂದರೆ ಸಾಕು. ನಾನು ಚಿತಕ್ಸಿರೋ ಬೇಳೆ ತೊಗೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಕರ್ನಾಟಕದಲ್ಲಿ ತುಂಬ ಫೇಮಸ್ಸು ಅವರೆಕಾಳು ರೊಟ್ಟಿ ಎಲ್ಲ. ಮತ್ತು ಸಬ್ಸಿಗೆ ಸೊಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ, ಕಮ್ಮಿ ಬೇಕು ಅಂದರೆ ಕಮ್ಮಿ ತೊಗೊಳ್ಳಿ. ನಾನು ತುಂಬ ಚೆನ್ನಾಗಿರುತ್ತೆ ಅಂತ ಜಾಸ್ತಿ ತೊಗೊಂಡಿದ್ದೀನಿ. ಈರುಳ್ಳಿ ಒಂದು ಸ್ಮಾಲು ಅಲ್ಲ ಮೀಡಿಯಮ್ ಸೈಜಲ್ಲಿ ತೊಗೊಂಡಿದ್ದೀನಿ. ಮತ್ತು ಒಂದು ಕ್ಯಾರೆಟು ಚಿಕ್ಕದಾಗಿ ತುರ್ಕೊಂಡು ತೊಗೊಂಡಿದ್ದೀನಿ. ಮತ್ತು ಗ್ರೀನ್ ಚಿಲ್ಲಿಸು, ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇದು ಸ್ವಲ್ಪ ಹಾಕೊಂಡ್ರೆ ಸಾಕು. ಡಾಮಿನೇಟ್ ಆಗಿ ಸಬ್ಸಿಗೆ ಸೊಪ್ಪು ಇರಬೇಕು ಅಕ್ಕಿ ರೊಟ್ಟಿನಲ್ಲಿ. ಇವಾಗ ಸ್ವಲ್ಪ ಜೀರಿಗೆನೂ ಸೇರಿಸ್ಕೊಂಡೆ, ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು 1 ಸ್ಪೂನು ಆಯಿಲ್ ಸೇರಿಸ್ಕೊತಾ ಇದ್ದೀನಿ. ಇವಾಗ ನಾನು ಪಕ್ಕದಲ್ಲಿ ಸ್ವಲ್ಪ ಬಿಸಿ ನೀರು ಇಟ್ಕೊಂಡಿದ್ದೀನಿ. ನಾವು ಬಿಸಿ ನೀರು ಸೇರಿಸ್ಕೊಳ್ಳುವಾಗ ಚೆನ್ನಾಗಿ ನಾವು ತಟ್ಟುವಾಗ ನೀಟಾಗಿ ಬರುತ್ತೆ. ನಾವು ತಣ್ಣೀರು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಅಷ್ಟು ತಟ್ಟುವಾಗ ಕೈಗೆ ಮೆತ್ಕೊಳ್ಳುತ್ತೆ. ಇದಕ್ಕೆ ಬೇಕಾದ್ರೆ ನೀವು ಸ್ವಲ್ಪ ತೆಂಗಿನ ತುರಿ ಕೂಡ ಸೇರಿಸ್ಕೋಬೋದು. ನಾನಿವತ್ತು ಸೇರಿಸ್ತಾ ಇಲ್ಲ ನೋಡಿ. ಎಲ್ಲನೂ ಫಸ್ಟ್ ಅದರಲ್ಲಿ ತೇವ ಇರುತ್ತಲ್ವ, ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನಂತರ ತುಂಬ ಬಾಯ್ಲ್ ಆಗಿರೋ ವಾಟರ್ ಅಲ್ಲ, ತುಂಬ ಕಮ್ಮಿ ಬಿಸಿ ಇರೋದು ಅಲ್ಲ, ಮೀಡಿಯಮ್ ಆಗಿರಬೇಕು. ಕೈ ಮುಟ್ಟಿದ್ರೆ ಸ್ವಲ್ಪ ಬಿಸಿ ಇರಬೇಕು. ಆ ಥರ ನೀರಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ. ಮಿಕ್ಸ್ ಮಾಡ್ತಾ ಇದ್ದೀನಿ. ತುಂಬ ಪ್ರೆಸ್ ಮಾಡಬೇಡಿ, ಕಾಳ ಮೇಲೆ ಸ್ಮ್ಯಾಶ್ ಆಗಿಬಿಡುತ್ತೆ. ಹಾಗೆ ಈ ಥರ ಮಿಕ್ಸ್ ಮಾಡಿಕೊಂಡು ಇದನ್ನೊಂದು ಬಾಲ್ ಮಾಡಿಟ್ಕೋಬೇಕು. ರೊಟ್ಟಿಗೆ ಒಂದು 7-8 ರೊಟ್ಟಿ ಆಗುತ್ತೆ ಅಂದ್ಕೊಂಡಿದ್ದೀನಿ ನೋಡಿ. ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಕಲರ್ಫುಲ್ ಆಗಿದೆ ನೋಡಿ. ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಚಟ್ನಿ ತಯಾರು ಮಾಡ್ಕೋಬೇಕು. ತೆಂಗಿನಕಾಯಿ ಚಟ್ನಿನೂ ಚೆನ್ನಾಗಿರುತ್ತೆ. ನಾನಿವತ್ತು ಉದ್ದಿನಬೇಳೆ, ಕಡಲೆಬೇಳೆ, ಕಡಲೆಕಾಯಿ ಬೀಜ ಹಾಕೊಂಡು ಒಂದು ಚಟ್ನಿ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಒಂದು ಚಿಕ್ಕ ಬಾಣಲಿ ಇಟ್ಕೊಂಡು ಸ್ಟವ್ ಆನ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ 1-2 ಸ್ಪೂನು ಆಯಿಲ್ ಸೇರಿಸ್ಕೊಳ್ಳೋಣ. ಯಾಕಂದರೆ ಉದ್ದಿನಬೇಳೆ, ಕಡಲೆಬೇಳೆನ ಫ್ರೈ ಮಾಡ್ಕೋಬೇಕಲ್ವ, ಇಲ್ಲಾಂದರೆ ಹಸಿ ಹಸಿ ಸ್ಮೆಲ್ ಬರುತ್ತೆ. ಅವಾಗೆಲ್ಲ ಬರೀ ಕಡಲೆಬೇಳೆ ಹಾಕಿ ಒಣಗಿದ ಕೊಬ್ಬರಿ ಮತ್ತು ರೆಡ್ ಚಿಲ್ಲೀಸ್ ಹಾಕಿ ಬೆಳ್ಳುಳ್ಳಿ ಸೇರಿಸ್ಕೊಂಡು ಚಟ್ನಿ ಮಾಡೋರು ತುಂಬ ಚೆನ್ನಾಗಿರ್ತಾಯಿತ್ತು. ನಮ್ಮ ಅಮ್ಮನೇ ಮಾಡ್ತಾಯಿದ್ರು. ಇವಾಗ ನೋಡಿ ಉದ್ದಿನಬೇಳೆ, ಕಡಲೆಬೇಳೆ ಇದನ್ನು 1 ಸ್ಪೂನು 1.5 ಸ್ಪೂನ್ ಅಷ್ಟು ಹಾಕೊಳ್ಳೋಣ. ಮತ್ತು ಉದ್ದಿನಬೇಳೆ 1 ಸ್ಪೂನ್ ಸೇರಿಸ್ಕೊಳ್ಳೋಣ. ಚಟ್ನಿ ಮಾಡುವಾಗ ಏನಾದರೂ ನಮಗೆ ತೆಂಗಿನಕಾಯಿ ಇಲ್ಲ, ಕಡಲೆ ಬೀಜ ಇಲ್ಲ ಅಂದರೆ ಇದೆರಡೇ ಸೇರಿಸ್ಕೊಂಡು ಮಾಡ್ಕೋಬೋದು. ಪ್ರಮಾಣ ಜಾಸ್ತಿ ಸೇರಿಸ್ಕೊಳ್ಳಿ. 1 ಸ್ಪೂನ್ ಅನ್ನೋದು 4 ಸ್ಪೂನು ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು. ಉದ್ದಿನಬೇಳೆ 1 ಸ್ಪೂನ್ ಜಾಗದಲ್ಲಿ 2 ಸ್ಪೂನ್ ಸೇರಿಸ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ. ಅಂದರೆ ರೆಡ್ ಚಿಲ್ಲೀಸ್ ಯೂಸ್ ಮಾಡಬೇಕು ನೀವು, ಗ್ರೀನ್ ಚಿಲ್ಲೀಸ್ ಮಾಡಬಾರ್ದು ನೋಡಿ. ಹೀಗೆ ಕಲರ್ ಚೇಂಜ್ ಆಗಬೇಕಿದು. ರೊಟ್ಟಿಗೆ ಇದು ತುಂಬ ಚೆನ್ನಾಗಿರುತ್ತೆ. ಕಡಲೆ ಬೀಜ ಮಾತ್ರ 1 ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ ನಾನು. ಕಡಲೆಬೇಳೆ, ಉದ್ದಿನಬೇಳೆ ಇದರಲ್ಲಿ ಡಾಮಿನೇಟ್ ಆಗಿರ್ಬೇಕು ಈ ಚಟ್ನಿನಲ್ಲಿ. ಅದರಿಂದ 1 ಸ್ಪೂನ್ ಕಡಲೆ ಬೀಜ ಸಾಕು. ಇದಕ್ಕೆ ಹುಣಸೆ ಹುಳಿ, ಸ್ವಲ್ಪ ಬೆಳ್ಳುಳ್ಳಿ, ರೆಡ್ ಚಿಲ್ಲೀಸು, ಕರ್ಬೇವಿನ ಸೊಪ್ಪು, ಸ್ವಲ್ಪ ತೆಂಗಿನ ತುರಿ. ಒಣಗಿದಾದ್ರೂ ಪರವಾಗಿಲ್ಲ, ಒಣಗಿದ ಕೊಬ್ಬರಿ ನಿಮ್ಮ ಮನೆಯಲ್ಲಿ ಡ್ರೈ ಆಗಿರ್ತಲ್ವ ತೆಂಗಿನಕಾಯಿ, ಅದಾದ್ರೂ ಪರವಾಗಿಲ್ಲ, ಇಲ್ಲ ಹಸಿ ತೆಂಗಿನಕಾಯಿ ತುರಿ ಆದ್ರೂ ಪರವಾಗಿಲ್ಲ. ಇಷ್ಟನ್ನು ಹಾಕೊಂಡು ನಾವು ಚಟ್ನಿ ಮಾಡ್ಕೋಬೇಕು ನೋಡಿ. ಕಲರ್ ಎಲ್ಲ ಚೇಂಜ್ ಆಗಿದೆ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನಕಾಯಿ ಹಾಕೊಳ್ಳಿ. ನಾನು 4 ಸೇರಿಸ್ಕೊಂಡಿದ್ದೀನಿ. ಇವಾಗ ತೆಂಗಿನ ತುರಿ ಸೇರಿಸ್ತಾ ಇದ್ದೀನಿ. ಅದನ್ನು ಹಾಗೆಯೇ ಸ್ವಲ್ಪ ಬಾಡಿಸ್ಕೋಬೇಕು. ಕರ್ಬೇವಿನ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ತೇವ ಇತ್ತಲ್ವ ಅದಕ್ಕೆ ಹೋಗಿ ಬಂತು ನೋಡಿ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಒಂದು 4 ಎಸಳು ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ. ಸಾಲ್ಟ್ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಸೇರಿಸ್ಕೊಂಡು ಒಂದು ಮಿಕ್ಸ್ ಕೊಟ್ಬಿಟ್ಟು ಆರಿದ ನಂತರ ಇದನ್ನು ಜಾರಲ್ಲಿ ಸೇರಿಸಿ
ನಾವು ಗ್ರೈಂಡ್ ಮಾಡ್ಕೊಳ್ಳೋಣ, ಚಟ್ನಿ ತಯಾರು ಮಾಡ್ಕೊಳ್ಳೋಣ ರೊಟ್ಟಿಗೆ. ಚಟ್ನಿ ಸಖತ್ತಾಗಿರುತ್ತೆ. ತೆಂಗಿನ ತುರಿ ಚಟ್ನಿನೂ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಸ್ವಲ್ಪನೇ ಸ್ವಲ್ಪ ಕಡಲೆ ಹಾಕ್ಕೊಂಡು, ತೆಂಗಿನಕಾಯಿ ಹಾಕೊಂಡು, ಹಸಿಮೆಣಸಿನ್ಕಾಯಿ, ಒಂದು ಬೆಳ್ಳುಳ್ಳಿ 2-3 ಎಸಳು, ಚೂರು ಹುಣಸೆ ಹಣ್ಣು ಹಾಕ್ಕೊಂಡು ನಾವು ಚಟ್ನಿ ಮಾಡ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ. ಈ ಚಟ್ನಿನೂ ಚೆನ್ನಾಗಿರುತ್ತೆ. ಎಲ್ಲ ಒಂದೇ ಥರ ಚಟ್ನಿ ತಿನ್ನೋ ಬದಲು ಅವಾಗವಾಗ ಚೇಂಜ್ ಮಾಡಿ ಮಾಡಿಕೊಂಡ್ರೆ ನಮಗೂ ತಿನ್ನೋದಕ್ಕೆ ರುಚಿಯಾಗಿರುತ್ತೆ. ನೋಡಿ, ಇವಾಗ ಇದನ್ನು ಚಟ್ನಿ ಮಾಡ್ಕೊಂಡು ಬರ್ತೀನಿ. ನೋಡಿ, ಚಟ್ನಿ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಸಾಲ್ಟ್ ಎಲ್ಲ ಕರೆಕ್ಟ್ ಆಗಿದೆ, ಖಾರನೂ ಕರೆಕ್ಟ್ ಆಗಿದೆ. ಇವಾಗ ರೊಟ್ಟಿ ಮಾಡ್ಕೊಳ್ಳೋಣ. ನಾನು ಫಸ್ಟೇ ಒಂದು ಶೀಟ್ ಇಟ್ಕೊಂಡಿದ್ದೀನಿ, ಆ ಶೀಟಲ್ಲಿ ರೊಟ್ಟಿನ ತಟ್ಕೊತೀನಿ. ನೋಡಿ, ತಟ್ಕೊಂಡಿದ್ದೀನಿ. ಅಲ್ಲೇ ಬಿಸಿ ಆದ ನಂತರ ಅದ್ರ ಮೇಲೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನೋಡಿ, ಈ ಶೀಟ್ ಇಲ್ಲ ಅಂದ್ರೂ ಪರವಾಗಿಲ್ಲ, ನಿಮಗೆ ತೆಳುವಾಗಿ ಪ್ಲಾಸ್ಟಿಕ್ ಕವರ್ ಬರ್ತಲ್ವ, ನಾವು ಫ್ರೂಟ್ಸ್ ತೆಗಿತೀವಿ, ಬಾಳೆಹಣ್ಣು ಅದು ಇದು ತೆಗ್ದಾಗ ಕೊಡ್ತಾರಲ್ಲ, ಆ ಕವರ್ ಕೂಡ ಕಟ್ ಮಾಡಿಬಿಟ್ಟು, ಅಂದರೆ ಅದನ್ನ ನೀವು ಸ್ಟವ್ ಮೇಲೆ ಹಾಕೋಕ್ಕಾಗಲ್ಲ, ಕೈಯಲ್ಲೇ ರಿಮೂವ್ ಮಾಡ್ಕೋಬೇಕು. ರೊಟ್ಟಿನ ಮಾಡಿಕೊಂಡು ನೀವು ತವಾ ಮೇಲೆ ಹಾಕಬೇಕು. ನೋಡಿ, ರೊಟ್ಟಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಟೇಸ್ಟಿ ಇರುತ್ತೆ, ಸಾಫ್ಟ್ ಆಗಿರುತ್ತೆ. ನೀವು ಬಿಸಿನೀರು ಹಾಕಿ ಕಲಿಸ್ತೀವಲ್ವ ನಾವು, ಅದರಿಂದ ರೊಟ್ಟಿ ಸಾಫ್ಟ್ ಆಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ರೊಟ್ಟಿ. ನೀವು ಮಾಡಿ ನೋಡಿಪ್ಪ. ಇನ್ನೇನು ಅವರೆಕಾಯಿ ಸೀಸನ್ ಎಂಡ್ ಆಗ್ತಾ ಇದೆ. ಅವರೆಕಾಳನ್ನ ಒಂದು ವಿಷಲ್ ಬರ್ಸ್ಕೊಂಡಾದ್ರೂ ಮಾಡಿ, ಇಲ್ಲ 5 ನಿಮಿಷ ಓಪನ್ ಅಲ್ಲಿ ಬೇಯಿಸ್ಕೋಬೇಕಿದ್ದು. ಅವರೇ ಬೇಳೆ ಚಿತಿಕ್ಸಿದೆ ನೋಡಿ, ಆ ಥರ ಶೀಟ್ ಮೇಲೆ ನಾನು ತಟ್ಕೊಂಡಿರೋದು. ಪ್ಲಾಸ್ಟಿಕ್ ಪೇಪರ್ಲಿ ಚಿಕ್ಕದಾಗಿ ತಟ್ಕೊಂಡು ನೀವು ಕೈಯಲ್ಲಿ ಎತ್ಕೊಂಡು ಆಮೇಲೆ ತವಾ ಮೇಲೆ ಹಾಕಿ ಮಾಡಿ. ಇಲ್ಲಾಂದ್ರೆ ಈ ಶೀಟ್ ಎಲ್ಲ ಕಡೆ ಸಿಗುತ್ತೆ, ಫ್ಲಿಪ್ಕಾರ್ಟ್, ಅಮೆಝಾನ್, ಮೀಶೋ ಎಲ್ಲದಲ್ಲೂ ಸಿಗುತ್ತೆ, ತಗೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸಾಫ್ಟ್ ಆಗಿರುತ್ತೆ. ಅಕ್ಕಿ ರೊಟ್ಟಿ ರೆಡಿ ಆಗಿದೆ. ನೀವು ಮಾಡಿ ನೋಡಿಪ್ಪ, ಹೇಗಿತ್ತು ಅಂತ ನನಗೆ ತಿಳಿಸಿ. ಥ್ಯಾಂಕ್ ಯು.